ನಮಸ್ಕಾರ, ಶುಭೋದಯ, ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಒಂದಾದ್ಮೇಲೆ ಒಂದು ತೊಂದರೆಗಳು ಬರ್ತಾ ಇದೆ. ಹೋಮ ಹವನಗಳು ಮಾಡಿದ್ದೀವಿ, ಉಪವಾಸ ವ್ರತಗಳನ್ನ ನಾವು ಪಾಲನೆ ಮಾಡಿದ್ದೀವಿ, ಆದರೂ ಕೂಡ ಇರುವಂಥ ತೊಂದರೆಗಳಿಂದ ಹೊರಗಡೆ ಬರೋದಕ್ಕಾಗ್ತಿಲ್ಲ ಅಂದರೆ ಖಂಡಿತ ಚಿಂತೆ ಮಾಡಬೇಡಿ. ಭಕ್ತಿಯಿಂದ, ಶ್ರದ್ಧೆಯಿಂದ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ ಒಂದು ಗಾದೆ ಮಾತು, ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಇಬ್ಬರು ಜಗಳ ಆಡಿದಾಗ ಮೂರನೇ ವ್ಯಕ್ತಿಗೆ ಅಥವಾ ಮೂರನೇ ಪರ್ಸನ್ಗೆ ಲಾಭ ಅನ್ನುವಂಥದ್ದು ಸಿಗುತ್ತಾ? ಅದು ಸಿಗೋದಾದರೆ ಯಾವ ರೀತಿ ಇರುತ್ತೆ? ಈ ಒಂದು ಗಾದೆ ಮಾತೆಯ ಒಳ ಅರ್ಥ ಏನು? ಇದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ ಈ ಗಾದೆಗಳು ನನಗಂತೂ ನಿಮಗೆ ಬಹಳ ಚೆನ್ನಾಗಿರ್ತವೆ. ಆದರೆ ಅಪ್ಲೈ ಆಗೋದು ಎಲ್ಲಿ ಅಂತಂದರೆ ಈಗ ರಾಜಕೀಯದ ಸಂದರ್ಭದಲ್ಲಿ. ಈಗ ನ್ಯಾಷನಲ್ ಪಾರ್ಟಿಗಳಂತ ಏನು ಕೆಲವು ಸದ್ದು ಮಾಡ್ತಿದ್ದಾವೆ. ಇನ್ನು ಬಹಳ ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ತಿಂಗಳ ಕಾಲ ಕ್ಯಾನ್ವಾಸ್ ಮಾಡೋದು, ಮತ್ತೊಂದು ಎಲೆಕ್ಷನಲ್ಲಿ ಇದ್ದೇ ಇರುತ್ತೆ. ಇದರಲ್ಲಿ ಕಾಂಗ್ರೆಸ್ ಮತ್ತು BJP ನಡುವಣ ಜಟಾಪಟಿ, ಪೈಪೋಟಿ ನೇರವಾಗಿ ಎರಡು ನೇತ್ರಗಳು, ದೇಶಕ್ಕೆ ಎರಡು ನೇತ್ರಗಳು ಅಂತ ಕರೆದ್ರೂ ಕೂಡ ತಪ್ಪಿಲ್ಲ. ಎಲ್ಲೋ ಒಂದು ಕಡೆ ಒಬ್ಬ MP ಅಂದರೆ ದೇಶದಲ್ಲಿ ಈ ದೇಶವನ್ನು ಮುನ್ನಡೆಸಬೇಕಾದ್ರೆ 500 MPಗಳು ಬಹುಶಃ ಇರುವಂಥ, ಇಲ್ಲಿ 500-540 ಬರುತ್ತೆ. ಆ ಒಬ್ಬ MP ಕೆಳಗಡೆ ಬಹುಶಃ 8 ಲಕ್ಷ ಪ್ರಜೆಗಳಿರ್ತಾರೆ. ಆ 8 ಲಕ್ಷ ಪ್ರಜೆಗಳ ಜೀವ, ಅವರದಾಗಿರ್ತಕ್ಕಂಥ ಅನ್ನ, ಆಹಾರ, ನೀರು, ಮೂಲಭೂತ ಸೌಕರ್ಯಗಳು ಇವೆಲ್ಲವೂ ಕೂಡ 8 ಲಕ್ಷ ಜನರ ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಾಗೆ ಒಬ್ಬ ಆತ ಸ್ವಲ್ಪ ಎಡು ಬಿಟ್ಟರೆ, ಸ್ವಲ್ಪ ತಪ್ಪು ಮಾಡಿಬಿಟ್ರೆ ಬಹುಶಃ 8 ಲಕ್ಷ ಜನದ ಮೇಲೆ ಕೂಡ ಪರಿಣಾಮ ಬೀರಿಬಿಡುತ್ತೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ಇಲ್ಲಿ ಈತ ತಪ್ಪು ಮಾಡಲಿಕ್ಕೆ ಕಾಯ್ತಾ ಇರ್ತಾನೆ ಇನ್ನೊಬ್ಬ. ಯಾಕಂದರೆ ಮತ್ತೆ ಅವನು ಬರಬೇಕಲ್ಲ, ಅವನ ಬೇಳೆ ಬೇಯಿಸ್ಕೋಬೇಕಲ್ಲ. ಎಲ್ಲೋ ಒಂದು ಕಡೆ ಇವರು ಸಣ್ಣದ್ದಾಗಿದ್ದರೆ ಎತ್ತಿ ಕಟ್ಟೋದು, ಜೋರು ಮಾಡಿಸೋದು, ಜಾಸ್ತಿ ಮಾಡಿಸೋದು. ಒಟ್ಟಾರೆ ಇಲ್ಲಿ ನಿಮ್ಮಿಬ್ಬರ ಜಗಳದಲ್ಲಿ ಒಂದೊಂದು ಬಾರಿ ಹೇಳ್ತಾರಲ್ಲ, ತಂದೆ ತಾಯಿಗಳ ಜಗಳದಲ್ಲಿ ಕೂಸು ಬಡ ಆಯಿತು ಅಂತಲೂ ಕೂಡ ಕರೀತಾರೆ. ಇಲ್ಲಿ ಇವರು ಬಡವಾಗ್ತಾರೆ, ಪ್ರಜೆಗಳು ಬಡವಾಗ್ತಾರೆ. ಇನ್ನು ನೀವು ಕೇಳಿರೋ ಪ್ರಶ್ನೆಗೆ ನನ್ನ ಉತ್ತರ ಹೇಗಿರುತ್ತೆ ಅಂತಂದರೆ, ಈ BJP ಮತ್ತು ಕಾಂಗ್ರೆಸ್ ನಡುವಣ ಯುದ್ಧದಲ್ಲಿ ಬಹುಶಃ ನೀವೇನೇನೋ ಹುನ್ನಾರವನ್ನು ಮಾಡ್ತಿರ್ತೀರಿ. ಇದರ ಮಧ್ಯೆ ಈ BSP, LKP ಎಕ್ಸೆಟ್ರಾ ಇನ್ನೂ ಬಹಳ ಇದೆ, ರಾಷ್ಟ್ರೀಯ ಪಕ್ಷಗಳಿದ್ದಾವೆ, JDU, JDS ಇವೆಲ್ಲ ಬಹಳ ಇದ್ದಾಗ ಇಬ್ಬರ ಜಗಳ ಮೂರನೇವನಿಗೆ ಆದಾಯ ಆದರೂ ಆಗಬಹುದು, ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ. ಎಲ್ಲೇ ಅಂತಂದರೆ ಇದಕ್ಕಿಂತಲೂ ಕೂಡ ಹೋದ ಬಾರಿ ಎಲೆಕ್ಷನ್ ತಗೊಳ್ಳೋಣ, ಕಾಂಗ್ರೆಸ್ಸಿನ ಸೀಟುಗಳು 89-85 ಬಂದದ್ದು. ಇನ್ನು BJPಯ ಸೀಟು ಹತ್ರ 105-106 ಏನು ಬಂದಿತ್ತು. ಈ ಕಡೆ ರ್ಯಾಂಕ್ ಬಂದವರು ಇವರು BJPನವರು, ಇವರು ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಳ್ಳಿಲ್ಲ. ಇನ್ನು ಸೆಕೆಂಡ್ ಕ್ಲಾಸ್ ಹತ್ರ ಇದ್ದಾರೆ ಇವರು ಕೂಡ ಆ ಗದ್ದುಗೆಯನ್ನು ಹೇರಲಿಲ್ಲ, ವೀರಸಿಂಹಾಸನವನ್ನು ಹತ್ತಿರಲಿಲ್ಲ. ಇವರಿಬ್ಬರು ಜಗಳದಲ್ಲಿ ಮೂರನೇವನು ಲಾಭ ಮಾಡ್ಕೊಂಡಿದ್ದು ಯಾರು ಅಂತಂದರೆ, ಇನ್ನು ನಿಮ್ಗೆ ಗೊತ್ತಿರೋವಂಥದ್ದೇ, ಯಾರು ಇವ್ರನ್ನ ಬಳಸ್ಕೊಂಡ್ರು ಅವರ ಗದ್ದಿಗೆಗೆ ಬಂದರು, ಅವರೇ ಕುಮಾರಸ್ವಾಮಿ ಅವರು. ಇನ್ನು JDS ಕಡಿಮೆ ಇತ್ತು, ಲೆಕ್ಕ ಮಾಡ್ಕೊಳ್ಳಿ. ಇವರು ಹೆಚ್ಚಿಗೆ ಮಾರ್ಕ್ಸ್ ಇದೆ, ಇವರು ಹೆಚ್ಚಿನ ಮಾರ್ಕ್ಸ್ ಇದೆ. ಇವರು ಯಾರೂ ಕೂಡ CM ಅನ್ನಿಸ್ಕೊಳ್ಳಲಿಲ್ಲ. CM ಅನ್ನಿಸ್ಕೊಳ್ಬೇಕಾದ್ರೆ ಇನ್ನು ಸಮ್ಮಿಶ್ರ ಮಾಡ್ಕೊಳ್ಳೇಬೇಕು. ಸಮ್ಮಿಶ್ರ ಮಾಡ್ಕೊಳ್ಳೋವನಿಗೆ ಅವನು ಕೆಲವೊಂದು ಅಹವಾಲು ಮುಂದಿಡುತ್ತಾನೆ, ಹೀಗಿದ್ದರೆ ನಾನು ಬರ್ತೀನಿ ಅಂತ. ಅವಾಗ ಪೂರೈಸಲೇಬೇಕು. ಅಲ್ಲಿಗೆ ಆಯಿತಾ, ಇವರಿಬ್ಬರು ಜಗಳದಲ್ಲಿ ಮೂರನೇವ ಲಾಭ ಮಾಡ್ಕೊಳ್ತಾನೆ. ಈಗಲೂ ಅಷ್ಟೇ, ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ನೀವೇನಾದರೂ ಕೂಡ ಬೇಜವಾಬ್ದಾರಿತನದ ತೀರ್ಮಾನವನ್ನೇನಾದರೂ ಕೂಡ ಈ ಸಲ ತೆಗೆದುಕೊಂಡ್ರೆ ದೇಶದ ಉನ್ನತಿಗಾಗಿ, ದೇಶದ ಪ್ರಗತಿಯ ಚಿಂತನೆಗಾಗಿ ಮೋದಿಯವರು ಬಹಳ ಕೆಲಸಗಳನ್ನ ಮಾಡಿದ್ದಾರೆ. ಹಾಗಂತೇಳಿ ನಾನು ಮೋದಿ ಕಡೆ ಅಥವಾ
ಬಿ ಜೆ ಪಿ ಪಕ್ಷದ ಕಡೆ ಅಲ್ಲ, ಬ್ರಾಹ್ಮಣರು ಸ್ವಾಮೀಜಿಗಳಂದರೆ ಆಲ್ಮೋಸ್ಟ್ ಹಂಗೆ ಮಾತಾಡ್ತಾರೆ ಅಂದ್ಕೊಳ್ತಾರೆ. ಬಟ್ ನನ್ನ ಒಂದು ವಾದ ಎಲ್ಲಿ ಕಾಣಿಸುತ್ತೆ ಅಂತಂದರೆ, 70 ವರ್ಷಗಳಿಂದ ಕಾಂಗ್ರೆಸ್ನವರು ಕೂಡ ರಾಜ್ಯಭಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರದ್ದೇ ಆಗಿರತಕ್ಕಂತಹದ್ದು ಏನು ಆ ಒಂದು ಸಂವಿಧಾನದ ಒಳಗಡೆ, ಆ ಕಾನ್ಸ್ಟಿಟ್ಯೂಷನ್ ಒಳಗಡೆ ಇರ್ತವೋ ಅದಕ್ಕೆ ಸಂಬಂಧಪಟ್ಟಾಗೆ ಮಾಡಿಕೊಂಡು ಬಂದಿರ್ತವೆ. ಒಂದಷ್ಟು ಹುಳುಕು ಕಾಣಿಸ್ಕೊಳ್ತವೆ. ಈಗ ಬಿ ಜೆ ಪಿನಲ್ಲಿ ಹುಳುಕು ಕಾಣಿಸ್ಕೊಳ್ತವೆ. ಎಲ್ಲರೂ ಕೂಡ ಕರೆಕ್ಟಾಗಿರಲ್ಲ. ಹಾಗೇನೆ ಬ್ರಿಟಿಷರಿಂದ ಕಿತ್ತುಕೊಂಡು ಬಂದು ಇಲ್ಲಿ 70 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗತ್ತೆ. ಆಕಸ್ಮಿಕ ಅವರು 70 ವರ್ಷಗಳಿಂದ ಕೂಡ ನಡೆಸಲಿಲ್ಲ, ಇನ್ನೂ ಕೂಡ ಬ್ರಿಟಿಷರ ಕೈಲಿ ನಾವು ಎಣಗಾಡ್ತಾ ಇದ್ದೀವಿ ಅಂತಂದರೆ ಬಿ ಜೆ ಪಿನವ್ರು ಈಗೇನು ಮಾಡ್ತಿದ್ರಿ? ಅವರು 70 ವರ್ಷಗಳ ಕಾಲ ಹೇಗೆ ನಡ್ಸ್ಕೊಂಡು ಬಂದರು, ಅದು ನಿಮಗೆ ಸರಿ ಹೊಂದಲಿಲ್ಲ. ಈಗ ನೀವು ಸರಿ ಮಾಡ್ತಾ ಇದ್ದೀರಿ, ಅಪ್ರಿಷಿಯೇಟ್ ಮಾಡೋಣ, ಖುಷಿ. ಅವರು 70 ವರ್ಷಕ್ಕೆ ಮಾಡದೇ ಇರತಕ್ಕಂತಹದ್ದು, ನೀವು ಅಮಾನ್ಯೀಕರಣವನ್ನು ಮಾಡಿರ್ತಕ್ಕಂಥದ್ದು, ನೋಟ್ ಬ್ಯಾನ್ ಮಾಡಿರ್ತಕ್ಕಂಥದ್ರಿಂದ ಹಿಡಿದು, ನೆಕ್ಸ್ಟ್ 370 ಆರ್ಟಿಕಲನ್ನು ಹೊಡೆದಿರ್ತಕ್ಕಂಥದ್ರಿಂದ ಹಿಡಿದು, ಇನ್ನು ಕಾರಿಡಾರ್ ರಸ್ತೆಗಳು ಕಾಶಿಗೆ ಸಂಬಂಧಪಟ್ಟದ್ದು, ಇನ್ನು ಅಯೋಧ್ಯೆಯನ್ನು ಮಾಡಿರ್ತಕ್ಕಂತಹದ್ದು, ಈ ತರಹದ ಬಹಳ 500 ವರ್ಷಗಳ ಇತಿಹಾಸದಲ್ಲೇ ಈ ಒಂದು ಅಯೋಧ್ಯೆಯನ್ನು ಮತ್ತೆ ಮರುಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲವೂ ಕೂಡ ಈ ಸರ್ಕಾರಕ್ಕೆ ಸಲ್ಲುತ್ತೆ. ಆದರೆ ಇವರು ನಾವು ಕೂಡ ದೇಶ ಸೇವೆ ಮಾಡ್ತೀವಿ ಅಂತೇಳಿ ಹೊರಡಬೇಕು. ಮತ್ತು ಇವರು ಇದರಲ್ಲಿ ಹುಡುಕಬಾರ್ದು. ನೀವು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ಇನ್ನೂ ಕೂಡ ದೇವಸ್ಥಾನ ಕಂಪ್ಲೀಟ್ ಆಗದೆ ಪ್ರತಿಷ್ಠೆ ಮಾಡಿದರೆ ಇದನ್ನು ಹುಡುಕಬಾರ್ದು. ಅರೆ, ಬಿ ಜೆ ಪಿನವರು ರಾಮನ ಪ್ರತಿಷ್ಠೆ ಮಾಡಿದ್ರಾ? ಅರೆ, ನಾವು ಮಥುರಾದಲ್ಲಿ ಕೃಷ್ಣನ ಮಾಡ್ತೀವಿ ಅಂತ ಎದ್ದೇಳಬೇಕು. ಇದು ದೇಶ ಸೇವೆ. ಇದನ್ನು ಒಡೆಯೋ ಹುನ್ನಾರ ಮಾಡಬಾರ್ದು ನೀವು. ಅರೆ, ನೀವು ಕೃಷ್ಣನ ಮಾಡಿದ್ರಾ? ನಾವು ಕಲ್ಕಿನ ಮಾಡ್ತೀವಿ ಅಥವಾ ನಾವು ಬುದ್ಧನ್ನ ಮಾಡ್ತೀವಿ ಅಂತ ಎದ್ದೇಳಬೇಕು. ಅಂದರೆ ದೇಶ ಸೇವೆ ಮಾಡೋದು ಬರೀ ವಿಗ್ರಹ ಇಟ್ಕೊಂಡಿರೋದಲ್ಲ, ಎಜುಕೇಷನ್ ಸಿಸ್ಟಮನ್ನು ಮಾಡಿಫೈ ಮಾಡಬೇಕಾಗತ್ತೆ. ನೀವು ಬಹಳ ಅದ್ಭುತವಾಗಿ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ಆರೋಗ್ಯ ಬಹಳ ಮುಖ್ಯವಾಗಿರೋ ಘಟ್ಟಗಳು ಅಂತಂದರೆ ನೀವು ಕೊಡಬೇಕಾಗಿರ್ತಕ್ಕಂಥದ್ದು ಹೆಲ್ತ್ ಮೇಜರಾಗಿ ಜನಕ್ಕೆ ಬೇಕಾಗಿರ್ತಕ್ಕಂಥ ಎಜುಕೇಷನ್. ಇವೆರಡರ ಕಡೆ ನೀವು ಎಷ್ಟು ಸಲ ಯೋಚನೆ ಮಾಡಿದ್ರು ಫೇಲ್ ಆಗ್ತಾ ಇದ್ದಾರೆ ಅಲ್ಲಿ. ಇದನ್ನು ದೊಡ್ಡ ಮಟ್ಟದ ತೀರ್ಮಾನವನ್ನು ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ ಆಗುತ್ತೆ. ಈಗ ನೀವು ಬಿ ಜೆ ಪಿನವರು ಇದನ್ನು ಮಾಡಲಿಲ್ಲ, ಕಾಂಗ್ರೆಸ್ನವರು ಇದನ್ನು ಮಾಡಲಿಲ್ಲ ಅಂತಂದರೆ ಯಾರೋ ಒಬ್ಬ ಇಲ್ಲಿ ಹುಟ್ಟಿ ಬರ್ತಾನೆ. ಈಗಿರ್ತಕ್ಕಂತಹ ರಾಷ್ಟ್ರೀಯ ಪಕ್ಷಗಳಲ್ಲೇ ನಾನು ಮುಂದಿನ ದಿನಮಾನಗಳಲ್ಲಿ ಬಹಳ ಅದನ್ನು ಪಾಯಿಂಟ್ ವೈಸ್ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಏನು ಅಂತಂದರೆ, ಈಗ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ನೀವು ಮಾಡ್ತಾ ಇದ್ದೀರಿ. ಯುದ್ಧ ಹತ್ರ ಬಂದುಬಿಟ್ಟಿದೆ, ಎಕ್ಸಾಮ್ ಹತ್ರ ಇನ್ನು 4 ದಿವಸ ಇದೆ. 40 ದಿನಗಳಿಂದ ನೀನು ಓದ್ಕೋಬೇಕಾಗಿತ್ತು. ಈಗ 4 ದಿನದಲ್ಲಿ ಇನ್ನು ಇರ್ತಕ್ಕಂಥ 40 ನಿಮಿಷಗಳಲ್ಲಿ ಏನೇನೋ ಮಾಡ್ತಾ ಇದೆಯಾ. 10 ಸಬ್ಜೆಕ್ಟನ್ನು ಹೇಗೆ ಮಾಡ್ಕೊಳ್ತೀಯಾ? ನೀವು ಹಾಗೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರು ಹಾಗೆ ಮಾಡ್ತಾ ಇದ್ದೀರಿ, ಬಿ ಜೆ ಪಿನವರು ರಾಷ್ಟ್ರೀಯ ಪಕ್ಷಗಳು ಜನರ ಕಣ್ಣಿಗೆ ಕಾಣಿಸೋದು ಇವೆರಡೇ. ಇನ್ನು ಉಳಿದವು ಅಷ್ಟೊಂದು ಏನು ಪಾಪ್ಯುಲಾರಿಟಿಗೆ ಬರಲಿಲ್ಲ, ಅಷ್ಟು ಕೆಲಸಗಳು ಮಾಡಲಿಲ್ಲ, ಅವೆಲ್ಲ ಹಾಗೆ ಇದ್ದಾವೆ. ಬಟ್ ಗೊತ್ತಿಲ್ಲ, ಬಹುಶಃ ದೇವರು ಅವರು ಕೂಡ ಒಂದು ಅವಕಾಶವನ್ನು ಕೊಡಬಹುದು ಕೂಡ. ಅದಕ್ಕಾಗಿ ನೀವು ಇಬ್ಬರ ಜಗಳ ಮಾಡ್ತಾನೇ ಇದ್ದರೆ ಯಾವನೋ ಒಬ್ಬಾತ ಮೂರನೇವನ್ನ ಲಾಭ ಮಾಡಿಕೊಳ್ಳೋ ಸಾಧ್ಯ ಇರುತ್ತೆ. ಒಬ್ಬ ತಂದೆಯನ್ನು ಒಂದು ಮನೆಯಲ್ಲಿ ಕರೆಕ್ಟ್ ಇಲ್ಲ ಅಂತಂದರೆ ಮಕ್ಕಳಲ್ಲಿ ಹಾದಿ ತಪ್ಪಿಬಿಡುತ್ತಾರೆ. ಎಲ್ಲೋ ಒಂದು ಕಡೆ ಆ ಸಂಸಾರ ಕೆಳಹಂತ ತಲುಪಿಬಿಡುತ್ತೆ. ಒಬ್ಬ ರಾಷ್ಟ್ರೀಯ ನಾಯಕ ಅನಿಸ್ಕೊಂಡು ಅವನು ಹೇಗಿರಬೇಕು ಅಂತಂದರೆ ಎಲ್ಲವನ್ನೂ ಕೂಡ ಹಿಡಿದಿಟ್ಕೊಳ್ತಕ್ಕಂಥದ್ದು, ಏನೇ ಆಗಿರಲಿ ಕೂಡ ಹೊಟ್ಟೆ ಒಳಗಡೆ ಹಾಕ್ಕೋಬೇಕು. ಎಲ್ಲ ಮಾತಾಡಿಬಿಡ್ತಕ್ಕಂತಹದ್ದು ಅಲ್ಲವೇ ಅಲ್ಲ, ಯಾವುದನ್ನು ಹೇಗೆ ಯಾವಾಗ ಎಲ್ಲಿ ಹೇಳಬೇಕು ಅನ್ನೋದನ್ನು ಕೂಡ ತೀರ್ಮಾನವನ್ನು ತೆಗೆದುಕೊಂಡು ಮಾಡಿಕೊಂಡು ಹೋಗ್ತಕ್ಕಂಥದ್ದು ಕರೆಕ್ಟ್ ಇರುತ್ತೆ. ಮತ್ತು ಈಗ ಏನು ಜಟಾಪಟಿ ನಡೀತಾ ಇದೆಯೋ, ಎಷ್ಟು ಸೀಟ್ ಬರುತ್ತೆ, ಹೇಗೆ ಬರುತ್ತೆ, ಎಲ್ಲವೂ ಕೂಡ ನಾನು ಬಹಳ ಜನ ಪ್ರಶ್ನೆ ಮಾಡ್ತಾರೆ. ಪರ್ಸ್ನಲಾಗಿ ನಾನು ಅವ್ರಿಗೆ ಹೇಳಿರ್ತೀನಿ, ಇಷ್ಟೇ ಬರ. ಯಾಕಂದರೆ ನಾವು ಅನೌನ್ಸ್ ಮಾಡ್ತೀನಿ ಅಂತಂದಾಗ ನನಗೆ ಎಲ್ಲ ಪಕ್ಷದವರು ಕೂಡ ತುಂಬ ಹತ್ತಿರ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಮನಸ್ಸಲ್ಲಿ ಇರುಸು ಇನ್ನೊಬ್ಬರಿಗೆ ಮನಸ್ತಾಪ ಅವರು ಅಂತ ಹೇಳಿದ್ರು. ನೀನು ಪರ್ಸ್ನಲ್ಲಾಗಿ ನನ್ನನ್ನು ಭೇಟಿ ಆದವರಿಗೆ ನಂಬರ್ ವೈಸ್ ಕೊಟ್ಟಿರ್ತೇನೆ, ನಂಬರ್ ವೈಸ್ ಕೂಡ ಕೊಟ್ಟು ಬಂದಿರ್ತೇನೆ. ಎಸ್, ಅದೊಂದು ದಿಶಕ್ತಿ. ಬೇರೆ ಯಾರೋ ಏನು ಹೇಳ್ತಾರಲ್ಲ, ಈ ಒಂದು ಪಬ್ಲಿಕ್ ಟಿ ವಿಯ ರಂಗಣ್ಣ ಒಂದು ಮಾತು ಹೇಳ್ತಾರೆ, ಯಾವುದೋ ಒಂದು ಮೆಸೇಜ್ ಸಂಬಂಧಪಟ್ಟು ಅದು ಆ ಸಂದರ್ಭಕ್ಕೆ ಆ ಉದಾಹರಣೆ ಕೊಟ್ಟಿದ್ದವರು, ಆ ಡೇಟ್ ಮೇಲೆ ಗುಡ್ ಡೇಟು ಅಂತ ಒಂದು ಹೊಡೆದು ಬಿಟ್ರು ನೀವು ಅಂತ. ಯಾರೋ ಒಬ್ಬ ಒಂದು ಹುಡುಗ ಯಾವುದೋ ಒಂದು ಡೇಟ್ ಮೇಲೆ ಗುಡ್ ಡೇಟು ಅಂತ ಹೇಳಿ ಕಾಂಗ್ರೆಸ್ ಬಂದ್ಬಿಡುತ್ತೆ ಅಂತ ಏನೋ ಹೇಳಿದ. ಮತ್ತು ಅದನ್ನೇ ಹೀಗೆ ಇನ್ನೇನೋ ರಾಷ್ಟ್ರ ಮಾಡಿ ಹೇಳಕ್ಕೆ ಹೋಗ್ತಾನೆ. ಆ ಬೇಳೆಗಳು ಬೇಯಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ಬೇಯಲ್ಲ. ಯಾಕೆಂದರೆ ನಿನ್ನಲ್ಲಿರ್ತಕ್ಕಂತಹ ಕಾಲಜ್ಞಾನ ಅದು ಅಜ್ಞಾನದ ಕಾಲ ಹೇಳ್ತಾ ಇದ್ದೀನಿ ನೀನು. ಆ್ಯಕ್ಚುಲಿ ಕಾಲಜ್ಞಾನ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್, ಎಲ್ಲರ ಹತ್ರ ಒಂದೇ ಇರುತ್ತೆ, ಆ ಥರ ಸಪ್ರೇಟ್ ಇರೋಲ್ಲ, ನಮ್ಮದು ಸಪ್ರೇಟ್ ಇರೋಲ್ಲ. ಕಾಲಜ್ಞಾನ ಅಂತಕ್ಕಂಥದ್ದು ಏನಂತಂದರೆ ಮುಂದೆಂದೂ ಹಾಕ್ತಕ್ಕಂಥದ್ದು, 10 ವರ್ಷಕ್ಕಾಗುವಂಥದ್ದು ಅಥವಾ 100 ವರ್ಷದ ಪಂಚಾಂಗ ತೆಗೆದ್ರೆ ಇಲ್ಲಿಂದ 100ನೇ ವರ್ಷಕ್ಕೆ ಯಾವಾಗ ಅಮಾವಾಸ್ಯ ಪೂರ್ಣಿಮೆ ಎಲ್ಲ ಬರುತ್ತೆ, ಎಲ್ಲವೂ ಕೂಡ ಬರೆದಿರತಕ್ಕಂತಹದ್ದು ಕಾಲಜ್ಞಾನದ ಸರದಿ ಒಳಗಡೆ ಬರ್ತಕ್ಕಂತಹದ್ದು.
ಹಾಗಾಗಿ ಯಾರು ಏನೇ ಹೇಳಬೇಕಾದ್ರೂ ಒಂದೊಂದು ನಡೆದು ಬಿಡುತ್ತೆ. ಅದೇ ನವಂಬರ್ಲಿ ನೀನೇನೋ ಹೇಳಿದ್ದೆ, ಅದೇನು ನಡೆದೇ ಇಲ್ಲ ಮತ್ತೆ. ಅದಕ್ಕಾಗೇ ಹೇಳೋದು, ನೀವೇನೇ ಹೇಳಬೇಕಾದ್ರೂ ಕೂಡ ಯಾರೋ ಒಬ್ಬರನ್ನ ಓಲೈಕೆ ಮಾಡಿಕೊಂಡು ಒಂದು ಸಮಜಾಯಿಸಿ ಕೊಟ್ಕೊಂಡು ಮಾತಾಡೋದು ಅಲ್ಲವೇ ಅಲ್ಲ. ಪಕ್ಷ ಭೇದವನ್ನು ಮಾಡೋದು ಅಲ್ಲವೇ ಅಲ್ಲ. ರಾಷ್ಟ್ರದ ಹಿತಚಿಂತನೆ ಇಟ್ಟುಕೊಂಡೇ ಮಾಡಬೇಕು. ಅವರು ಬಿ ಜೆ ಪಿನವರಾಗಿರಲಿ ಅಥವಾ ಅವ್ರು ಕಾಂಗ್ರೆಸ್ನವರೇ ಆಗಿರಲಿ ಅಥವಾ ಇನ್ಯಾರೇ ಆಗಿರಲಿ, ಪಕ್ಷಾತೀತದವರೇ ಆಗಿರಲಿ, ಏನೇ ನೀವು ಮಾಡಬೇಕಾದ್ರೂ ಕೂಡ ನಿಮ್ಮ ಒಳಗೆ ಏನೇ ಹುನ್ನಾರ ಮಾಡಿದ್ರು ಕೂಡ, ಮತ್ತೊಂದು ಸಲ ನಾನು ನಿಮಗೆ ಎಚ್ಚರಿಸಿ ಹೇಳ್ತೀನಿ, ಕೆಟ್ಟದ್ದು ಹುನ್ನಾರ ಮಾಡಿಕೊಂಡಿದ್ದರೆ ನೀವು ವಿಷ ಕುಡಿದು ಅವನು ಯಾರೋ ಸಾಯಿಲಿ ಎಲ್ಲಿ ಸಾಯ್ತಾನೆ, ನೀನೆಲ್ಲ ಕುಡಿದಿರೋದು, ಹಾಗಾಗಿ ನಿನಗೆ ಅದು ಇಂಜೂರ್ ಆಗ್ತಕ್ಕ, ನಿನಗದು ತೊಂದರೆ ಕೊಡ್ತಕ್ಕಂಥದ್ದು. ಆದ್ದರಿಂದ ಅದನ್ನು ಆ ಅಪಭ್ರಂಶವನ್ನು ಬಿಟ್ಟು ದೇಶ ಸೇವೆ ಅಂತ ಬಂದಾಗ ನೀನು ಟ್ರಾನ್ಸ್ಪರೆಂಟ್ ಆಗಿರೋದನ್ನು ಮೊದಲು ಕಲಿಬೇಕು. ಒಳಗೂ ಹೊರಗೂ ಒಂದೇ ಇರಬೇಕು. ನೀನು ಇದೊಂದು ಇಟ್ಕೊಂಡು ಇದ್ದರೆ ಬಹುಶಃ ಭಗವಂತ ಅನ್ನೋನು ನಿನ್ನ ಬೆನ್ನ ಹಿಂದೆ ನಿಲ್ತಾನೆ. ನೀನು 10 ಸಲ ಮೈನಸ್ ಕೊಂಡಿದ್ದರೂ ಕೂಡ 11ನೇ ಸಲ ದಿಗ್ವಿಜಯಕ್ಕಾಗಿ ನಿನ್ನ ಹತ್ತಿರ ಇರ್ತಾನೆ. ನಿನ್ನನ್ನು ಗೆಲ್ಲಿಸಿ ಆಚೆ ತರುತ್ತಾನೆ. ಇದು ನೀವು ಇಬ್ಬರ ಜಗಳ 3ನೇವನ್ನ ಆದಾಯ ಮಾಡ್ಕೊಳ್ಬೇಕಾದ್ರೆ ಅವನು 3ನೇದವನು ಕೂಡ ಅಷ್ಟೇ. ಇನ್ನು ಅವನು ದೇಶವು ಇಟ್ಕೊಂಡಿದ್ದರೆ ಕರೆಕ್ಟು, ಇಲ್ಲ ಅಂದರೆ ಕೂಡ ಅದು ಕೂಡ ಎಲ್ಲೋ ಒಂದು ಕಡೆ ಪ್ರಪಾತಕ್ಕೆ ಜಾರುವ ಸಾಧ್ಯತೆ ಇರುತ್ತೆ. ಖಂಡಿತ ಗುರುಗಳೇ, ನಮ್ಮ ಯೋಚನೆ ಆಲೋಚನೆಗಳು ಸರಿಯಾಗಿರಬೇಕು ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಟ್ರಿ. ಇನ್ನು ಇಬ್ಬರ ಜಗಳ 3ನೇವರಿಗೆ ಲಾಭ, ಇದರ ಒಂದು ಒಳಾರ್ಥವನ್ನು ಕೂಡ ಬಹಳ ಸ್ಪಷ್ಟವಾಗಿ ವೀಕ್ಷಕರಿಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.